ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, ಕನ್ನಡದಲ್ಲಿ ಅಪವರ್ತನಗಳು ಮತ್ತೆ ಗುಣಕಗಳು, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 30 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 31ರಿಂದ 40ರವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 31 ನೋಡಿ, ಇದರಲ್ಲಿ ಏನು ಕೊಟ್ಟಿದ್ದೇನೆ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 17. ಕನ್ನಡದಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯು 17ರ ಗುಣಕವಲ್ಲ ಅಂತ ಕೇಳಿದೆ. ಆಯ್ತಾ, ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ನಂಬರ್ 17 ಯಾವುದು ಮಲ್ಟಿಪಲ್ ಅಲ್ಲ ಅಂತ ಕೇಳಿದಾನೆ. ಆಯ್ತಾ, ಸಂಖ್ಯೆ 17ರ ಗುಣಕ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ ನಿಮ್ಗೆ ಏನೋ ಟೇಬಲ್ ಏನೋ 17 1 ಏನೋ ನೀಟಾಗಿ ಗೊತ್ತಿದ್ರೆ ಗೊತ್ತಾಗುತ್ತೆ. ಇದು 17 5 85 ಬರುತ್ತೆ. ಆಯ್ತಾ, 17 7 ನಿಮ್ಗೆ 119 ಬರುತ್ತೆ. ಮತ್ತೆ ಇದು 187ನ 17 ಇಂಟು 11 ಮಾಡಿದ್ರೆ ನಿಮಗೆ 187 ಬರುತ್ತೆ. 187 ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡಿ ಗೊತ್ತಾ, 17 ಇಂದ 187ನ ಡಿವೈಡ್ ಮಾಡಿ ನಿಮಗೆ ಏನಾದರೂ ಕೋಶೆಂಟ್ ಅನ್ನೋದು ಬರುತ್ತೆ. ಈ ಥರ ಮಾಡಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ. ಮತ್ತು 194 17 ಮಲ್ಟಿಪಲ್ ಅಲ್ಲ. ಆಯಿತಾ, 194 ಏನಾದ್ರು ನೀವೇನಾದ್ರು ಡಿವೈಡ್ ಮಾಡಿದ್ರೆ 17 ಇಂದ 194ನ ಡಿವೈಡ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಆಯಿತಾ, ಈ ನಂಬರು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಆದ್ದರಿಂದ ಈ ಕ್ವಶನ್ ನಂಬರ್ 31ಗೆ ಆಪ್ಷನ್ ಡಿ ಆಗುತ್ತೆ. ಆಯ್ತಾ, ಇದು ನಂಬರ್ 17 ಮಲ್ಟಿಪಲ್ ಅಲ್ಲ. ಆಯ್ತಾ, ಕ್ವಶನ್ ನಂಬರ್ 31ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ನಾಟ್ ಎ ಮಲ್ಟಿಪಲ್ ಆಫ್ 31. ಕನ್ನಡದಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯು 31ರ ಗುಣಕವಲ್ಲ ಅಂತ ಕೇಳಿದ್ದಾರೆ. ಆಯ್ತಾ, 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ನಂಬರ್ 31 ಮಲ್ಟಿಪಲ್ ಅಲ್ಲ, ಗುಣಕವಲ್ಲ ಅಂತ ಕೇಳಿದ್ದಾರೆ. ಆಯ್ತಾ, ನೋಡಿ ಇದು 31 ಇಂಟು 7 ಮಾಡೋರೆ 31 ಇಂಟು 7 ಮಾಡೋರೆ ನಿಮಗೆ 217 ಬರುತ್ತೆ. ಆಯಿತಾ, ನೆಕ್ಸ್ಟ್ 31 ಇಂಟು 13 ಮಾಡಿದ್ರೆ ನಿಮಗೆ 403 ಬರುತ್ತೆ. ನೆಕ್ಸ್ಟ್ 31 ಇಂಟು 17 ಮಾಡಿದ್ರೆ ನಿಮಗೆ 527 ಬರುತ್ತೆ. ಆಯಿತಾ, ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಆಗುತ್ತೆ. 471 31 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಆಯಿತಾ, ಇದು ಯಾವ ರೀತಿ ಬತ್ತು ಗೊತ್ತಾ, 217 ತಗೊಳ್ಳಿ. ಆಯಿತಾ, 31 ಇಂದ 217ನ ಡಿವೈಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆಯಿತಾ, 31 7 ನಿಮಗೆ 217 ಬರುತ್ತೆ. 0 0 0. ಆಯಿತಾ, ಅದೇ ರೀತಿ 403 ತಗೊಳ್ಳಿ. 31 ಇಂದ 403ನ ಡಿವೈಡ್ ಮಾಡಿ. ಆಯಿತಾ, 31 13 ನಿಮಗೆ 403 ಆಗುತ್ತೆ. ಅಂದರೆ ನೀವು ಸರಿಯಾಗಿ ಡಿವೈಡ್ ಮಾಡಬೇಕಿದು. ಹೆಂಗೆ ಗೊತ್ತಾ, ಮಾಮೂಲಿ ಸೇಮ್ ಪ್ರೊಸೀಜರ್ ಯೂಸ್ ಮಾಡಬೇಕು. 31 1 31. ಆಯಿತಾ, 9 ಉಳ್ಕೊಳ್ಳುತ್ತೆ. ಪುನಃ 3 ತಗೊಳ್ಳಿ. 31 7 7 ಓಕೆ. 31 3 ಆಯಿತಾ, 31 3 93 ಆಗುತ್ತೆ. 93 ಆಗುತ್ತೆ. ಈ ರೀತಿ ಡಿವೈಡ್ ಮಾಡಬೇಕು. ಆಗ ಈ ರೀತಿ ಡಿವೈಡ್ ಮಾಡಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಪುನಃ 527 ಇದೆ. 31 ಇಂದ 527. ಆಯಿತಾ, ಇದು ಹಂಗೇನೆ 31 1 31. ಆಯಿತಾ, ಎಷ್ಟು ಉಳ್ಕೊತ್ತು, 1 2. ಆಯಿತಾ, ಡಿವೈಡ್ ಆಗಲ್ಲ. 7ನ ಕೆಳಗಡೆ ಇಳಿಸ್ಕೊಳ್ಳಿ. ಆಯಿತಾ, 217 ಅಂದರೆ 7 ಆಗುತ್ತೆ. 31 7 217. ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಯಿತಾ, 217 31 ಇಂದ ಡಿವೈಡ್ ಆಗುತ್ತೆ. 403 31 ಇಂದ ಡಿವೈಡ್ ಆಗುತ್ತೆ. 527 31 ಇಂದ ಡಿವೈಡ್ ಆಗುತ್ತೆ. 471 31 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಆಯಿತಾ, ಕ್ವಶನ್ ನಂಬರ್ 32ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ 35. ಈ ಕೆಳಗಿನ ಯಾವ ಸಂಖ್ಯೆಯು 35ರ ಗುಣಕವಾಗಿದೆ ಅಂತ ಕೇಳಿದರೆ. ಆಯಿತಾ, ಏನು ಮಾಡಿ, ನಂಬರ್ ತಗೊಂಡು 35ರಿಂದ ಡಿವೈಡ್ ಮಾಡಿ. 455 ತಗೊಳ್ಳಿ, ಅದನ್ನು 35ರಿಂದ ಡಿವೈಡ್ ಮಾಡಿ ಅಷ್ಟೇ. ಆಯಿತಾ, 35 1 35. ಆಯಿತಾ, 10 ಉಳ್ಕೊಳ್ಳುತ್ತೆ. 5ನ ಕೆಳಗಡೆ ತಗೊಳ್ಳಿ. ಆಯಿತಾ, ನೆಕ್ಸ್ಟ್ ಏನಾಗುತ್ತೆ, 35 3 105 0 0 0. ಆಯಿತಾ, 455 35 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆಯಿತಾ, ಇದು 35 ಮಲ್ಟಿಪಲ್ ಆಗುತ್ತೆ. ಇದು ನಂಬರ್ 35 ಮಲ್ಟಿಪಲ್ ಆಗುತ್ತೆ. ಕ್ವಶನ್ ನಂಬರ್ 33ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಎ ಕಾಂಪೋಸಿಟ್ ನಂಬರ್.
ಈ ಕೆಳಗಿನ ಸಂಖ್ಯೆಯಲ್ಲಿ ಯಾವುದು ಭಾಜ್ಯ ಸಂಖ್ಯೆ ಆಗಿದೆ ಅಂತ ಕೇಳಿದ್ದಾರೆ ಆಯ್ತಾ. ಕಾಂಪೋಸಿಟ್ ನಂಬರ್ ಅಂದ್ರೆ ಏನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಕಾಂಪೋಸಿಟ್ ನಂಬರ್ ಅಥವಾ ಕನ್ನಡದಲ್ಲಿ ಭಾಜ್ಯ ಸಂಖ್ಯೆ ಅಂದ್ರೆ ಏನು? ಭಾಜ್ಯ ಸಂಖ್ಯೆ ಅಂದ್ರೆ ಯಾವ ನಂಬರು ಬೇರೆ ನಂಬರ್ ಇಂದ ಡಿವೈಡ್ ಆಗುತ್ತೋ ಆ ನಂಬರ್ನ ಕಾಂಪೋಸಿಟ್ ಅಥವಾ ಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ ಆಯ್ತಾ. ಯಾವ್ದಾರ ಒಂದು ನಂಬರು ಇನ್ನೊಂದು ನಂಬರ್ ಇಂದ ಡಿವೈಡ್ ಆದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಥವಾ ಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ ಆಯ್ತಾ. 83 ನೋಡಿ, 83 ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ ಆಯ್ತಾ. 83 ನಂಬರ್ 1ರಿಂದ ಡಿವೈಡ್ ಆಗುತ್ತೆ, ಅದು ಬಿಟ್ರೆ 83 ಇಂದ ಮಾತ್ರ ಡಿವೈಡ್ ಆಗುತ್ತೆ ಆಯ್ತಾ. ಇದು ಪ್ರೈಮ್ ನಂಬರ್. ನಂಬರ್ 83 ಪ್ರೈಮ್ ನಂಬರ್ ಆಯ್ತಾ. ನಂಬರ್ ಒನ್ ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ ಆಯ್ತಾ. ಇದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ. ನಂಬರ್ 1 ಆಯ್ತಾ. ಪ್ರೈಮ್ ನಂಬರ್ ಅಂದ್ರೆ ಅದಕ್ಕೆ 2 ಫ್ಯಾಕ್ಟರ್ಸ್ ಇರಬೇಕು. ಈ ತರ 2 ಫ್ಯಾಕ್ಟರ್ಸ್ ಇದ್ರೆ ಅದನ್ನ ಪ್ರೈಮ್ ನಂಬರ್ ಅಂತ ಹೇಳ್ತಾರೆ ಆಯ್ತಾ. 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಅಪವರ್ತನಗಳಿದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ. ಇದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ, ನಂಬರ್ 1 ಆಯ್ತಾ. ನೆಕ್ಸ್ಟ್ ನೋಡಿ 79 ನಂಬರ್ 1 ಮತ್ತೆ 79 ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ ಆಯ್ತಾ. 79 ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ. ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್ ಆಯ್ತಾ. ಉಳಿದಿರೋದು ಇದೊಂದೇ, ಇದೇನೇ ಕಾಂಪೋಸಿಟ್ ನಂಬರ್. ಕಣ್ಣು ಮುಚ್ಕೊಂಡು ನೀವು ಹಾಕಿ ಆಯ್ತಾ. ಆಯ್ತಾ. ನಂಬರ್ 91 1ರಿಂದ ಡಿವೈಡ್ ಆಗುತ್ತೆ. 91 1ರಿಂದ ಡಿವೈಡ್ ಆಗ್ಬೋದು. ಅದಾದ್ಮೇಲೆ 7 ಇಂದ ಆಗುತ್ತೆ. 91 7 ಇಂದನೂ ಡಿವೈಡ್ ಆಗುತ್ತೆ. ಅದಾದ್ಮೇಲೆ 13 ಇಂದ ಆಗುತ್ತೆ. 13 ಇಂದ ಡಿವೈಡ್ ಮಾಡ್ಬೋದು. ಅದಾದ್ಮೇಲೆ 91 ಇಂದ ಆಗುತ್ತೆ ಆಯ್ತಾ. ಸೊ ನಂಬರ್ 91 ಬೇರೆ ನಂಬರ್ ಇಂದ ಡಿವೈಡ್ ಆಗುತ್ತೆ, ಆದ್ರಿಂದ ಇದು ಕಾಂಪೋಸಿಟ್ ನಂಬರ್ ಅಥವಾ ಭಾಜ್ಯ ಸಂಖ್ಯೆ. ಮತ್ತೆ ಇನ್ನೊಂದು ಕಂಡೀಷನ್, ಇದಕ್ಕೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರಬೇಕು. 2ಕ್ಕಿಂತ ಜಾಸ್ತಿ ಅಪವರ್ತನ ಇರಬೇಕು. 1 2 3 4 ಇದೆ. ಸೊ ಅದರಿಂದ 91 ಕಾಂಪೋಸಿಟ್ ನಂಬರ್ ಆಗಿರುತ್ತೆ. ಕ್ವಶನ್ ನಂಬರ್ 34ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ನೀದರ್ ಎ ಪ್ರೈಮ್ ನಾರ್ ಎ ಕಾಂಪೋಸಿಟ್ ನಂಬರ್. ಕನ್ನಡದಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಅಥವಾ ಭಾಜ್ಯ ಸಂಖ್ಯೆಯೂ ಅಲ್ಲ ಅಂತ ಕೇಳಿದ್ದಾನೆ. ಯಾವ್ದಾಗುತ್ತೆ ಅದು? ಅದು ಆಪ್ಷನ್ ಎ ಆಗುತ್ತೆ. ನಂಬರ್ 1 ಆಯ್ತಾ. ನಂಬರ್ 1 ಕಾಂಪೋಸಿಟ್ ನಂಬರ್ ಅಲ್ಲ, ಪ್ರೈಮ್ ನಂಬರ್ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಆಯ್ತಾ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ಮೈಂಡ್ ಅಲ್ಲಿ ಹೋಗಿ ಕೂತ್ಕೊಬಿಡ್ಬೇಕು. ಪ್ರೈಮ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಂದ್ರೆ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಇನ್ನೊಂದು ನಂಬರ್ ಇಂದ ಡಿವೈಡ್ ಆಗಲ್ಲ, ಅದನ್ನ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂತ ಹೇಳ್ತಾರೆ ಆಯ್ತಾ. ಬೇರೆ ನಂಬರ್ ಇಂದ ಡಿವೈಡ್ ಮಾಡಕ್ಕೆ ಸಾಧ್ಯವಿಲ್ಲ ಅಂದ್ರೆ ಅದನ್ನ ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ. ನೋಡಿ ಹೆಸರೇ ಅವಿಭಾಜ್ಯ ಅಂದ್ರೆ ಭಾಗ ಮಾಡಕ್ ಆಗಲ್ಲ, ಕಟ್ ಮಾಡಕ್ ಆಗಲ್ಲ, ಡಿವೈಡ್ ಮಾಡಕ್ ಆಗಲ್ಲ, ಆ ತರ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ ಆಯ್ತಾ. ಮತ್ತೆ ಇದಕ್ಕೆ 2 ಫ್ಯಾಕ್ಟರ್ಸ್ ಇರುತ್ತೆ. 2 ಫ್ಯಾಕ್ಟರ್ಸ್ ಅಥವಾ ಕನ್ನಡದಲ್ಲಿ 2 ಅಪವರ್ತನ ಇರುತ್ತೆ ಆಯ್ತಾ. ಇದಕ್ಕೆ 2 ಫ್ಯಾಕ್ಟರ್, ಓನ್ಲಿ 2 ಫ್ಯಾಕ್ಟರ್, ಓನ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ. 2 ಫ್ಯಾಕ್ಟರ್ಸ್ ಇರಬೇಕು. 2ಕ್ಕಿಂತ ಜಾಸ್ತಿ ಇರಬಾರ್ದು, 2ಕ್ಕಿಂತ ಕಡಿಮೆ ಇರಬಾರ್ದು. ಆ ತರ ಇದ್ರೆ ಅದನ್ನ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ 2 ಅಪವರ್ತನಗಳು ಆಯ್ತಾ. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ ಅಂದ್ರೆ, ಕಾಂಪೋಸಿಟ್ ನಂಬರ್ ಅಂದ್ರೆ ಭಾಜ್ಯ ಸಂಖ್ಯೆ ಅಂತ. ಕನ್ನಡದಲ್ಲಿ ಅವನೇ ಅರ್ಥ ಹೇಳ್ತಾ ಇದ್ದಾರೆ. ಭಾಜ್ಯ ಸಂಖ್ಯೆ ಅಂದ್ರೆ ಇನ್ನೊಂದು ನಂಬರ್ ಇಂದ ಡಿವೈಡ್ ಆಗುತ್ತೆ. ಇನ್ನೊಂದು ನಂಬರ್ ಇಂದ ಡಿವೈಡ್ ಆದ್ರೆ ಅದನ್ನ ಭಾಜ್ಯ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ. ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರಬೇಕು. 2ಕ್ಕಿಂತ ಜಾಸ್ತಿ ಅಪವರ್ತನ ಇದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ ಆಯ್ತಾ. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರಬೇಕು ಆಯ್ತಾ. ಆ ತರ ಇದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಥವಾ ಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಂಬರ್ 1ಗೆ ಒಂದೇ ಒಂದು ಫ್ಯಾಕ್ಟರ್ ಇರೋದು. ನಂಬರ್ 1 1ರಿಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ ಇದು ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಆಗ್ಬೇಕಂದ್ರೆ 2 ಫ್ಯಾಕ್ಟರ್ಸ್ ಇರಬೇಕು. 2 ಫ್ಯಾಕ್ಟರ್ಸ್ ಆಯ್ತಾ. ಪ್ರೈಮ್ ನಂಬರ್ ಆಗ್ಬೇಕು ಅಂದ್ರೆ 2 ಫ್ಯಾಕ್ಟರ್ಸ್ ಇರಬೇಕು. ನಂಬರ್ 1ಗೆ ಒಂದೇ ಫ್ಯಾಕ್ಟರ್ ಇರೋದು, ಇದು ಪ್ರೈಮ್ ನಂಬರ್ ಅಲ್ಲ. ಕಾಂಪೋಸಿಟ್ ನಂಬರ್ ಆಗ್ಬೇಕು ಅಂದ್ರೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರಬೇಕು. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರಬೇಕು. 2ಕ್ಕಿಂತ ಜಾಸ್ತಿ ಅಪವರ್ತನ ಇರಬೇಕು. ಸೊ ಇದಕ್ಕೆ ಒಂದೇ ಒಂದು ಫ್ಯಾಕ್ಟರ್ ಇರೋದು. ಸೊ ಇದು ಕಾಂಪೋಸಿಟ್ ನಂಬರು ಅಲ್ಲ ಆಯ್ತಾ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಎ. ಮತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಂಬರ್ 2, ನಂಬರ್ 3, ನಂಬರ್ 4 ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಮೈಂಡ್ ಅಲ್ಲಿ ಇರಲಿ ಆಯ್ತಾ. ನಂಬರ್ 2 ಇದೆಯಲ್ಲ, ಇದು ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ನಂಬರ್ 2 ಸ್ಮಾಲೆಸ್ಟ್ ಪ್ರೈಮ್ ನಂಬರ್, ಅತ್ಯಂತ ಚಿಕ್ಕ ಪ್ರೈಮ್ ನಂಬರ್
ಆಯ್ತಾ. ನಂಬರ್ ಟು ಸ್ಪೆಷಾಲಿಟಿ ಅಂದರೆ ಅತ್ಯಂತ ಚಿಕ್ಕ ಪ್ರೈಮ್ ನಂಬರು ನಂಬರ್ ಟು. ಮತ್ತೆ ಇದು ಈವನ್ ನಂಬರಲ್ಲಿ, ಈವನ್ ಪ್ರೈಮ್ ನಂಬರಲ್ಲಿ ಒಂದೇ ಒಂದು ಇರೋದು, ಈವನ್ ಪ್ರೈಮ್ ನಂಬರಲ್ಲಿ ಒಂದೇ ಒಂದು ಸಂಖ್ಯೆ ಇರೋದು ಅದು ನಂಬರ್ ಟು. ಆಯ್ತಾ. ಈವನ್ ಪ್ರೈಮ್ ನಂಬರ್ ಇದೆ ಕನ್ನಡದಲ್ಲಿ ಸಮ ಸಂಖ್ಯೆ, ಸಮ ಅವಿಭಾಜ್ಯ ಸಂಖ್ಯೆ, ಸಮ ಅವಿಭಾಜ್ಯ ಸಂಖ್ಯೆ, ಅದರಲ್ಲಿ ಒಂದೇ ಒಂದು ಇರೋದು, ಒಂದೇ ಒಂದು ನಂಬರ್ ಇರೋದು ನಂಬರ್ ಟು ಆಗಿರೋದು. ಆಯ್ತಾ. ಇದು ಇದ್ರ ಸ್ಪೆಷಾಲಿಟಿ ನಂಬರ್ ಟು. ಆಯ್ತಾ. ಈವನ್ ಪ್ರೈಮ್ ನಂಬರ್ ನಿಮ್ ಕನ್ನಡ ಮೀಡಿಯಂ ಎಲ್ಲ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಸ್ಮಾಲೆಸ್ಟ್ ಅಂದ್ರೆ ಅತ್ಯಂತ ಚಿಕ್ಕ, ಈವನ್ ಪ್ರೈಮ್ ನಂಬರ್ ಅಂದ್ರೆ ಏನದು ಸಮ ಅವಿಭಾಜ್ಯ ಸಂಖ್ಯೆ. ಬಾಯಲ್ಲಿ ಹೇಳ್ತಾ ಇದ್ದೀನಿ, ಬರ್ಕೋಬೇಕು ನೀವು. ಪ್ರತಿಯೊಂದು ಬೋರ್ಡ್ ಮೇಲೆ ಬರೋದು ಅದೇ ಇದಾಗುತ್ತೆ, ಅರಿಕತೆ ಆಗುತ್ತೆ. ಆಯ್ತಾ. ಕನ್ನಡ ಮೀಡಿಯಂ ಮಕ್ಕಳದು ಇಂಗ್ಲಿಷ್ ನಾಲೆಜ್ ಇಂಪ್ರೂವ್ ಆಗಬೇಕು. ಅದಕ್ಕೆ ನಾನು ಕನ್ನಡ ಮತ್ತೆ ಇಂಗ್ಲೀಷಲ್ಲಿ ಎರಡರಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆದಷ್ಟು ಕನ್ನಡನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆಯ್ತಾ. ಹಿಂಗೆಲ್ಲ ಎಲ್ಲ ಕಡೆ ಕನ್ನಡ ಬರೀತಾ ಕೂತ್ಕೊಳ್ಳೋಕೆ ನೀವೇನು ಅಷ್ಟೊಂದೇನು ಇದೆಲ್ಲ, ನೀವೆಲ್ಲ ಅಷ್ಟು ಚಿಕ್ಕ ಮಕ್ಕಳಲ್ಲ ನೀವು. ಈ ನರ್ಸರಿ ಮಕ್ಕಳು, UKG ಮಕ್ಕಳು ಅಲ್ಲ ನೀವು. 5ನೇ ಕ್ಲಾಸಲ್ಲಿ ಇದ್ದೀರಾ, ಮುಂದಿನ ವರ್ಷ ವಸತಿ ಶಾಲೆಗೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಒಂದು ಮೆಚುರಿಟಿ ಲೆವೆಲ್ ಇರುತ್ತೆ. ಸೊ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ, ಎಲ್ಲ ತೆಗೆದು ಬಾಯಿಗೆ ಹಾಕೋಷ್ಟು ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ. ಎಲ್ಲ ಮುಂದಿನ ವರ್ಷದಿಂದ ನೀವೇನೋ ನವೋದಯ ಕ್ವಾಲಿಫೈ ಆಗಿ ಬೇರೆ ಕಡೆ ಹೋದರೆ ಎಲ್ಲ ನಿಮ್ಮ ಕಾಲ ಮೇಲೆ ನೀವು ನಿಂತಿರ್ತೀರ, ನಿಮ್ಮ ಬಟ್ಟೆ ನೀವೇ ಒಪ್ಕೊಳ್ತಾ ಇರ್ತೀರ. ಆಯ್ತಾ. ನೀವು ಊಟ ಮಾಡ್ಬಿಟ್ಟು ತಟ್ಟೆನ ನೀವೇ ತೊಳಿತಾ ಇರ್ತೀರ. ನಿಮ್ಮ ಇದೆಲ್ಲ ಕ್ಲೀನಿಗೆಲ್ಲ ನಿಮ್ಮ ಬೆಡ್ಶೀಟ್ ಎಲ್ಲ ಕ್ಲೀನ್ ಎಲ್ಲ ನೀವೇ ಮಾಡ್ಕೊಳ್ತಾ ಇರ್ತೀರ. ಅದರಿಂದ ಇದ್ರೂ ಹಂಗೇನೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಓದೋದಲ್ಲೂ ಅಷ್ಟೇ ನೀವು ಸೆಲ್ಫ್ ಸ್ಟಡಿ ಮಾಡ್ಕೋಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಯಾವುದು ಕೋಚಿಂಗ್ ಕ್ಲಾಸ್ಗೆ ಹೋಗ್ಬಾರ್ದು ನೀವು ಲೈಫ್ ಲಾಂಗ್. ನವೋದಯ ಏನಾದರೂ ನೀವು ನಮ್ಮ ಆನ್ಲೈನ್ ಕೋಚಿಂಗ್ ಕ್ಲಾಸಲ್ಲಿ ಏನಾದ್ರು ಅಟೆಂಡ್ ಆಗಿ ನೀವು ಮನೇಲೇ ಕೂತ್ಕೊಂಡು ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಮುಂದೊಂದು ದಿನ ಯಾವ ಕೋಚಿಂಗ್ ಕ್ಲಾಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಆಯ್ತಾ. ನೀವು 5ನೇ ಕ್ಲಾಸ್ ಲೆವೆಲಲ್ಲೇ ಮನೇಲಿ ಕೂತ್ಕೊಂಡು ನವೋದಯ ಕ್ವಾಲಿಫೈ ಆಗ್ತಾ ಇದ್ದೀರಾ, ನವೋದಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ 5ನೇ ಕ್ಲಾಸ್ ಲೆವೆಲಲ್ಲೇ ಅಂದರೆ ಡಿಗ್ರಿಗೆ ಹೋದ್ಮೇಲೆ ನಿಮ್ಮ ಲೆವೆಲ್ ಯಾವ ಲೆವೆಲ್ ಇಂಪ್ರೂವ್ ಆಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಡಿಗ್ರಿಗೆ ಹೋದ್ಮೇಲೂ ಅಷ್ಟೇ UPSC ಆಗಲಿ KPSC ಟ್ರೈನಿಂಗ್ ಆಗಲಿ ಮನೇಲೇ ಕೂತ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ. ಈಗಲೇ ಸೆಲ್ಫ್ ಸ್ಟಡಿ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಆಗ ನಿಮ್ಮದು ಮೆಚುರಿಟಿ ಲೆವೆಲ್ ಎಲ್ಲೋ ಇರುತ್ತೆ, ಟೀಚರ್ ಲೆವೆಲ್ ಹೊರಟೋಗ್ಬಿಟ್ಟಿರ್ತೀರ ನೀವು. ಆಯ್ತಾ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಆಯ್ತಾ. ಸರಿ, ನೆಕ್ಸ್ಟ್ ನೋಡ್ತೀವಿ. ಕ್ವಶನ್ ನಂಬರ್ 36 ಹೋಗ್ತೀನಿ ಈಗ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36 ಅಲ್ಲಿ ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಈಸ್, ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದೇನೆ. ಆಯ್ತಾ. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಅಂತೆ. ಆಡ್ ಪ್ರೈಮ್ ಕನ್ನಡದಲ್ಲಿ ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ. ಆಯ್ತಾ. ಅತಿ ಚಿಕ್ಕ ಎಲ್ಲ ಬರ್ಕೊಳ್ಳಿ. ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವುದು? ಆಯ್ತಾ. ಇದೇನೆ ನಂಬರ್ 3. ಆಯ್ತಾ. ಫಸ್ಟ್ ಪ್ರೈಮ್ ನಂಬರ್ ಏನಾಗುತ್ತೆ 2 ಬರುತ್ತೆ. ಆಯ್ತಾ. ಇದು ಫಸ್ಟ್ ಪ್ರೈಮ್ ನಂಬರ್. ಆಯ್ತಾ. ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಥವಾ ಫಸ್ಟ್ ಪ್ರೈಮ್ ನಂಬರ್ ಅಥವಾ ಫಸ್ಟ್ ಈವನ್ ಪ್ರೈಮ್ ನಂಬರ್. ಆಯ್ತಾ. ಮೊದಲ ಸಮ ಅವಿಭಾಜ್ಯ ಸಂಖ್ಯೆ ಮತ್ತೆ ಸಮ ಅವಿಭಾಜ್ಯ ಸಂಖ್ಯೆಯಲ್ಲಿ ಒಂದೇ ಒಂದು ಇರೋದು. ಆಯ್ತಾ. ಈವನ್ ಪ್ರೈಮ್ ನಂಬರ್ ಅಲ್ಲಿ ಒಂದೇ ಒಂದು ಇರೋದು ನಂಬರ್ 2. ಅದಾದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ 3 ಬರುತ್ತೆ, ನಂಬರ್ 3. ಇದು ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಆಗಿರುತ್ತೆ. ಇದೆ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಅಥವಾ ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ನಂಬರ್ 3 ಆಗಿರುತ್ತೆ. ಸೊ ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 36 ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37 ಅಲ್ಲಿ ದ ಸ್ಮಾಲೆಸ್ಟ್ ಆಡ್ ಕಾಂಪೋಸಿಟ್ ನಂಬರ್ ಈಸ್, ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ. ಅವನು ಕೇಳಿರೋದು ಯಾವುದು? ಸ್ಮಾಲೆಸ್ಟ್ ಆಡ್ ಕಾಂಪೋಸಿಟ್ ನಂಬರ್. ಆಯ್ತಾ. ಬೆಸ ಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ. ಅದಕ್ಕೆ ಆಪ್ಷನ್ 9 ಆಗುತ್ತೆ, ಆಪ್ಷನ್ ಡಿ ಆಗುತ್ತೆ. ಆಯ್ತಾ. ಆಪ್ಷನ್ ಡಿ ಆಗುತ್ತೆ. ನಂಬರ್ 9 ಬರುತ್ತೆ. ಆಯ್ತಾ. ಸ್ಮಾಲೆಸ್ಟ್ ಕಾಂಪೋಸಿಟ್ ಆಡ್ ನಂಬರ್, ಕಾಂಪೋಸಿಟ್ ಅಥವಾ ಆಡ್ ಕಾಂಪೋಸಿಟ್ ನಂಬರ್ ಯಾವ್ದು ಬರುತ್ತೆ? 9 ಬರುತ್ತೆ. ಆಪ್ಷನ್ ಡಿ ಆಗುತ್ತೆ. ಫಸ್ಟ್ ಇಂದ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 0 ನಂಬರ್ 0 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ನಂಬರ್ 1 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ಆಯ್ತಾ. ನಂಬರ್ 2 ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಆಯ್ತಾ. ಇದು ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಇದು ಮುಗಿತು. ಇದು ನಡೆಸ್ತೀನಿ. ಒಂಥರ ವೈಟ್ ಬೋರ್ಡೇ ಇದ್ದಿದ್ದಂಗೆ, ಏನದು ಸ್ಮಾರ್ಟ್ ಬೋರ್ಡ್ ಇದ್ದಂಗೆ, ಎಲ್ಲ ಕೈಲೇ ಕ್ಲೀನ್ ಮಾಡ್ಬೋದು. ಆಯ್ತಾ. ನಂಬರ್ 2 ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಇದು ಸ್ಮಾಲೆಸ್ಟ್ ಪ್ರೈಮ್ ನಂಬರು ಮತ್ತೆ ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್. ಇದು ನಂಬರ್ 2 ಸ್ಪೆಷಾಲಿಟಿ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆಗುತ್ತೆ,
ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್ ಆಗುತ್ತೆ, ಮತ್ತೆ ಒನ್ ಅಂಡ್ ಓನ್ಲಿ ಪ್ರೈಮ್ ನಂಬರ್ ಇರೋದು. ಪೂರ್ತಿ ಪ್ರೈಮ್ ನಂಬರ್ ಸಿಸ್ಟಮ್ ಅಲ್ಲಿ ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಅಂದ್ರೆ ಇದೊಂದು. ಆಯ್ತಾ, ಸಮ ಅವಿಭಾಜ್ಯ ಸಂಖ್ಯೆ. ಆಯ್ತಾ, ಕನ್ನಡ ಮೀಡಿಯಂ ಅವ್ರು ನೆನ್ಪಿಟ್ಕೊಳ್ಳಿ, ಇದೊಂದು ಬರೀತೀನಿ. ಸಮ ಅವಿಭಾಜ್ಯ ಸಂಖ್ಯೆ, ಸಮ ಅವಿಭಾಜ್ಯ ಸಂಖ್ಯೆ ಇದೊಂದೇ ಇರೋದು. ಆಯ್ತಾ, ನೆಕ್ಸ್ಟ್ ನಂಬರ್ ಹೋಗ್ತೀನಿ, ನಂಬರ್ 3. ಇದೇನಾಗುತ್ತೆ, ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಆಗುತ್ತೆ. ಆಯ್ತಾ, ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಕನ್ನಡದಲ್ಲಿ ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಭಾಜ್ಯ ಸಂಖ್ಯೆ ಆಗುತ್ತೆ. ಆಯ್ತಾ, ನಂಬರ್ 4 ನೋಡಿ, ನಂಬರ್ 4 ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಆಗುತ್ತೆ. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಆಗುತ್ತೆ, ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಆಗುತ್ತೆ. ಆಯ್ತಾ, ನಂಬರ್ 6 ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಆಗುತ್ತೆ, ಕಾಂಪೋಸಿಟ್ ನಂಬರ್ ಆಗುತ್ತೆ ನಂಬರ್ 4. ಆಯ್ತಾ, ನಂಬರ್ 5 ಏನಿಲ್ಲ, ನಂಬರ್ 5 ಪ್ರೈಮ್ ನಂಬರ್ ಆಗುತ್ತೆ. ನಂಬರ್ 6 ಇದು ಪ್ರೈಮು, ನಂಬರ್ 6 ಕಾಂಪೋಸಿಟ್ ನಂಬರ್ ಆಗುತ್ತೆ. ನಂಬರ್ 7 ಪ್ರೈಮ್ ನಂಬರ್ ಆಗುತ್ತೆ. ನಂಬರ್ 8 ಕಾಂಪೋಸಿಟ್ ನಂಬರ್ ಆಗುತ್ತೆ. ಆಯ್ತಾ, ನಂಬರ್ 8 ಕಾಂಪೋಸಿಟ್ ನಂಬರ್ ಆಗುತ್ತೆ. ನೆಕ್ಸ್ಟ್ ನಂಬರ್ 9 ಬರುತ್ತೆ ನೋಡಿ, ನಂಬರ್ 9. ಆಯ್ತಾ, ಇದು ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಆಗುತ್ತೆ. ಆಯ್ತಾ, ಇದೇನಾಗುತ್ತೆ, ನಂಬರ್ 9 ಸ್ಮಾಲೆಸ್ಟ್ ಆಡ್ ಕಾಂಪೋಸಿಟ್ ನಂಬರ್. ನಂಬರ್ 9 ಸ್ಮಾಲೆಸ್ಟ್ ಆಡ್ ಕಾಂಪೋಸಿಟ್ ನಂಬರ್. ಆಯ್ತಾ, ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಆಯ್ತಾ, ಇದಿಷ್ಟು ನೆನ್ಪಿಟ್ಕೊಂಡಿರ್ಬೇಕು ನೀವು. ಆಯ್ತಾ, ಇದಿಷ್ಟು ನೆನ್ಪಿಟ್ಕೊಂಡ್ರೆ ಒಂದೊಂದ್ಸಲ ಎಕ್ಸಾಮಲ್ಲಿ ಕೇಳ್ಬಿಡ್ತಾರೆ ಈ ಥರ ಕ್ವಶನ್. ಸುಮಾರು ಸಲ ಕೇಳಿದ್ದೇನೆ. ಆಯ್ತಾ, ತುಂಬಾ ಮಕ್ಕಳು ಸಾಮಾನ್ಯವಾಗಿ ದೊಡ್ಡ ಲೆಕ್ಕ ಇದ್ರೆ ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಈ ತರ ಬಂದಾಗ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೋಸ್ಕರ ಒಂದೇ ಕ್ಲಾಸಲ್ಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಾ, ಪೂರ್ತಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ಸೊ ಅವ್ನು ಯಾವುದೇ ಕ್ವಶನ್ ಕೇಳಿ, ಇದ್ರ ಬಗ್ಗೆ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಆಯ್ತಾ, ಇನ್ನೊಂದ್ಸಲ ಕನ್ಕ್ಲೂಡ್ ಮಾಡ್ತೀನಿ. 0 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ನಂಬರ್ 1 ಪ್ರೈಮು ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ನಂಬರ್ 2 ಸ್ಮಾಲೆಸ್ಟ್ ಪ್ರೈಮ್ ನಂಬರ್, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಮತ್ತೆ ಒನ್ ಅಂಡ್ ಓನ್ಲಿ ಪ್ರೈಮ್ ನಂಬರ್, ಒನ್ ಅಂಡ್ ಓನ್ಲಿ ಈವನ್ ಪ್ರೈಮ್ ನಂಬರ್. ಆಯ್ತಾ, ಒಂದೇ ಒಂದು ಸಮ ಅವಿಭಾಜ್ಯ ಸಂಖ್ಯೆ ಇದೆ, ಅದು ನಂಬರ್ 2 ಆಗಿರುತ್ತೆ. ಆಯ್ತಾ, ನೆಕ್ಸ್ಟ್ ನಂಬರ್ 3 ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್. ಆಯ್ತಾ, ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ, ನಂಬರ್ 3. ಆಯ್ತಾ, ನಂಬರ್ 4 ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಆಗುತ್ತೆ. ಆಯ್ತಾ, ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಆಗಿರುತ್ತೆ. ನಂಬರ್ 9 ಸ್ಮಾಲೆಸ್ಟ್ ಆಡ್ ಕಾಂಪೋಸಿಟ್ ನಂಬರ್ ಆಗುತ್ತೆ. ಆಯ್ತಾ, ಅತ್ಯಂತ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ, ಇದು ಅವಿಭಾಜ್ಯ ಅಲ್ಲ, ಭಾಜ್ಯ ಸಂಖ್ಯೆ. ಇದು ಕಾಂಪೋಸಿಟ್ ಅಂದ್ರೆ ಭಾಜ್ಯ ಸಂಖ್ಯೆ. ಆಯ್ತಾ, ಸಾರಿ, ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಬರೆಯೋ ಇದರಲ್ಲಿ. ನಂಬರ್ 9 ಸ್ಮಾಲೆಸ್ಟ್ ಆಡ್ ಕಾಂಪೋಸಿಟ್ ನಂಬರ್ ಅಥವಾ ಬೆಸ ಭಾಜ್ಯ ಸಂಖ್ಯೆ ಆಗಿರುತ್ತೆ. ಬೆಸ ಭಾಜ್ಯ ಸಂಖ್ಯೆ, ಅತ್ಯಂತ ಚಿಕ್ಕ ಬೆಸ ಭಾಜ್ಯ ಸಂಖ್ಯೆ ಆಗಿರುತ್ತೆ. ಆಯ್ತಾ, ಎಲ್ಲ ಸರಿ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ, ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38 ಅಲ್ಲಿ ಏನ್ ಕೇಳಿದ್ದೇನೆ ಅಂದ್ರೆ, ದ ಲಾರ್ಜೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಈಸ್, ಅತಿ ದೊಡ್ಡ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದ್ದಾನೆ. ಆಯ್ತಾ, ಅದಕ್ಕೆ ಕಣ್ಮುಚ್ಕೊಂಡು ಆನ್ಸರ್ ಸಿ ಅಂತ ಮಾರ್ಕ್ ಮಾಡ್ಬೋದು. ಆಯ್ತಾ, ಆ ನಂಬರ್ 97 ಆಗಿರುತ್ತೆ. ಅದಕ್ಕೆ ಹೇಳಿದ್ದು ಅಟ್ಲೀಸ್ಟ್ 200 ವರ್ಗಾದ್ರೂ ಪ್ರೈಮ್ ನಂಬರ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಮಂತ್ರ ತರ ಪ್ರಾಕ್ಟೀಸ್ ಮಾಡಬೇಕು. ಪ್ರೈಮ್ ನಂಬರ್ ಅಂದ ತಕ್ಷಣ 2, 3, 5, 7 ಆದ್ಮೇಲೆ 11, 13, 17, 19 ಈ ರೀತಿ 200 ವರ್ಗು, 200 ಅಂದ್ರೆ 199 ವರ್ಗು ಪ್ರಾಕ್ಟೀಸ್ ಮಾಡಿರ್ಬೇಕು ನೀವು. ಆಯ್ತಾ, ಕ್ವಶನ್ ನಂಬರ್ 38ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39 ನ ಓದಿ ಅರ್ಥ ಮಾಡ್ಕೊಳ್ಳಿ. ಆಯ್ತಾ, ಅದು ಸಾಲ್ವ್ ಮಾಡಕ್ ಮುಂಚೆನೆ ಫಸ್ಟ್ ನಿಮ್ಗೆ 2 ಡೆಫಿನೇಷನ್ ಕ್ಲಾರಿಟಿ ಇರಬೇಕು. ಅದೇನಪ್ಪ 2 ಡೆಫಿನೇಷನ್ ಅಂದ್ರೆ, ಟ್ವಿನ್ ಪ್ರೈಮ್ ನಂಬರ್ ಅವಳಿ ಅವಿಭಾಜ್ಯ ಸಂಖ್ಯೆ, ಇನ್ನೊಂದು ಕೋ ಪ್ರೈಮ್ ನಂಬರ್ ಸಹ ಅವಿಭಾಜ್ಯ ಸಂಖ್ಯೆ. ಇವೆರಡರ ನಡುವೆ ಏನಾರ ಡೆಫಿನೇಷನ್ ಕ್ಲಾರಿಟಿ ಇದ್ರೆ ನೀವು ಯಾವ ಲೆಕ್ಕ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಆಯ್ತಾ, ಫಸ್ಟ್ ಟ್ವಿನ್ ಪ್ರೈಮ್ ನಂಬರ್ ಅಂದ್ರೆ 2 ಪ್ರೈಮ್ ನಂಬರ್ ಆಗಿರ್ಬೇಕು. ಆಯ್ತಾ, ಆ 2 ಪ್ರೈಮ್ ನಂಬರ್ದು ಡಿಫರೆನ್ಸ್ 2 ಇರಬೇಕು. ಆ ತರ ಇದ್ರೆ ಅದನ್ನ ಟ್ವಿನ್ ಪ್ರೈಮ್ ನಂಬರ್ ಅಂತ ಕರೀತಾರೆ. ಆಯ್ತಾ, ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2 ಅವಿಭಾಜ್ಯ ಸಂಖ್ಯೆ ಇರಬೇಕು. ಆಯ್ತಾ, 2 ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 2 ಇದ್ರೆ ಅದನ್ನ
ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ನಂಬರ್ 3 ಅಂಡ್ ನಂಬರ್ 5 ಎರಡು ಪ್ರೈಮ್ ನಂಬರ್ಸು, ಎರಡು ಅವಿಭಾಜ್ಯ ಸಂಖ್ಯೆಗಳು. 5ರಿಂದ 3ನ ಮೈನಸ್ ಮಾಡಿದ್ರೆ 2 ಸಿಗುತ್ತೆ. ಆಯ್ತಾ, 5ರಿಂದ 3ನ ಮೈನಸ್ ಮಾಡಿದ್ರೆ 2 ಸಿಗುತ್ತೆ. ಆ ಥರ ಇದ್ರೆ ಅದನ್ನ ಟ್ವಿನ್ ಪ್ರೈಮ್ ನಂಬರ್ ಅಂತ ಕರೀತಾರೆ. ನೆಕ್ಸ್ಟ್ 5 ಅಂಡ್ 7 ನೋಡಿ, 5 ಮತ್ತೆ 7, 5 ಪ್ರೈಮ್ ನಂಬರು, 7 ಪ್ರೈಮ್ ನಂಬರು. ಅವೆರಡನ್ನ ಮೈನಸ್ ಮಾಡಿದ್ರೆ 7ಇಂದ 5ನ ಮೈನಸ್ ಮಾಡಿದ್ರೆ 2 ಬರುತ್ತೆ. ಈ ತರ ಇದ್ರೆ ಅದನ್ನ ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, 11 ಮತ್ತೆ 13. ಆಯ್ತಾ, ಇವೆರಡು ಪ್ರೈಮ್ ನಂಬರು, ಇವೆರಡು ಡಿಫ್ರೆನ್ಸ್ 2 ಬರುತ್ತೆ. 13ರಿಂದ 11 ಕಳೆದ್ರೆ 2 ಬರುತ್ತೆ. ಈ ತರ ಇದ್ರೆ ಅದನ್ನ ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ. ನೆಕ್ಸ್ಟ್ ಕೋ ಪ್ರೈಮ್ ನಂಬರ್ ಅಂದ್ರೇನು? ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ್ದಾದ್ರು 2 ನಂಬರ್ ಆಗಿರ್ಬೋದು, ಯಾವ್ದಾದ್ರು 2 ನಂಬರ್ ಆಗಿರ್ಬೋದು, ಆದ್ರೆ ಅದ್ರ ಫ್ಯಾಕ್ಟರ್ಸ್ 1 ಆಗಿರ್ಬೇಕು. ಆಯ್ತಾ, ಅವೆರಡು ನಂಬರ್ದು ಫ್ಯಾಕ್ಟರ್ಸ್ 1 ಆಗಿದ್ರೆ ಆಗ ಅದನ್ನ ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, 3 ಅಂಡ್ 4. ಆಯ್ತಾ, ಇದು ಯಾವ್ದಾದ್ರು 2 ನಂಬರ್ ಆಗಿರ್ಬೋದು, ಯಾವ್ದಾದ್ರು 2 ನಂಬರ್ ಆಗಿರ್ಬೋದು, ಆದ್ರೆ ಇದ್ರ ಫ್ಯಾಕ್ಟರ್ಸ್ 1 ಆಗಿರ್ಬೇಕು. ಇವೆರಡರ ಫ್ಯಾಕ್ಟರ್ಸ್, ಇವೆರಡರ ಅಪವರ್ತನ 1 ಆಗಿರ್ಬೇಕು. ಹಂಗಂದ್ರೆ ಇವೆರಡು ನಂಬರ್ 1 ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗಬಾರ್ದು. ಆಯ್ತಾ, ಆ ತರ ಇದ್ರೆ ಅದನ್ನ ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, 6 ಅಂಡ್ 7. 6 ಅಂಡ್ 7 ಆಯ್ತಾ, ಯಾವ್ದಾದ್ರು 2 ನಂಬರ್ ಆಗಿರ್ಬೋದು. ಆಯ್ತಾ, ಇಲ್ಲಿ ನೋಡಿ, ಒಂದು ಪ್ರೈಮ್ ನಂಬರ್ ಇದೆ, ಒಂದು ಕಾಂಪೋಸಿಟ್ ನಂಬರ್ ಇದೆ. ಯಾವ್ದಾದ್ರು 2 ನಂಬರ್ ಆಗಿರ್ಬೋದು, ಆದ್ರೆ ಆ ನಂಬರ್ದು ಫ್ಯಾಕ್ಟರ್ಸ್ 1 ಆಗಿರ್ಬೇಕು. ಫ್ಯಾಕ್ಟರ್ಸ್ 1 ಅಂದ್ರೆ ಇವೆರಡು ನಂಬರ್ 1 ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗಬಾರ್ದು. ಆ ತರ ಇದ್ರೆ ಅದನ್ನ ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, 11 ಅಂಡ್ 12. ಯಾವ್ದಾದ್ರು 2 ನಂಬರ್ ಆಗಿರ್ಬೋದು. ಆಯ್ತಾ, ಇವೆರಡು ನಂಬರ್ 1 ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗಲಿಲ್ಲ ಅಂದ್ರೆ ಅದನ್ನ ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಆಯ್ತಾ, ಈಗ ಕ್ವಶನ್ ನಂಬರ್ 39 ಬನ್ನಿ. ಓದಿದ ತಕ್ಷಣ ನಿಮ್ ತಲೆಯಲ್ಲೋ ಕೂತಿರುತ್ತೆ ಯಾವ್ದೋ ಆಪ್ಷನ್ ಅಂತ. ಆಯ್ತಾ, 2 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್ ಹೂಸ್ ಡಿಫರೆನ್ಸ್ ಇಸ್ 2 ಆರ್ ಕಾಲ್ಡ್. ವ್ಯತ್ಯಾಸ 2 ಬರುವ 2 ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳನ್ನು ಹೀಗೆ ಕರೆಯಲಾಗುತ್ತೆ. ಏನಂತ ಕರೀತಾರೆ? ಅದನ್ನ ಟ್ವಿನ್ ಪ್ರೈಮ್ ನಂಬರ್ ಅಂತ ಕರೀತಾರೆ. ಅದನ್ನ ಟ್ವಿನ್ ಪ್ರೈಮ್ ಅಂತ ಕರೀತಾರೆ, ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಆಯ್ತಾ, ಅನುಕ್ರಮ ಅಂದ್ರೆ 3 and 5. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಅಲ್ಲಿ ಕೇಳಿದಲ್ಲ, 2 ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೆ 2 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ ಅವ್ನು ಕೇಳಿರೋದು. 2 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ ಅಂದ್ರೆ ಒಂದಾದ್ಮೇಲೆ ಒಂದು ಬರೋ ಪ್ರೈಮ್ ನಂಬರ್ ಅಂತ ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ ಅಂದ್ರೆ. ಕನ್ನಡದಲ್ಲಿ 2 ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು. ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಒಂದಾದ್ಮೇಲೆ ಒಂದು ಇಮಿಡಿಯೇಟ್ ನೆಕ್ಸ್ಟ್ ಬರುತ್ತಲ್ಲ, ಇಮಿಡಿಯೇಟ್ ನೆಕ್ಸ್ಟ್ ನಂಬರ್ ಬರುತ್ತಲ್ಲ, ಅದನ್ನ ಅನುಕ್ರಮ ಸಂಖ್ಯೆಗಳು ಅಂತ ಕರೀತಾರೆ. ಆಯ್ತಾ, ಇಲ್ಲಿ ಕೇಳೋದನ್ನು ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು. 3 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 5 ಬರುತ್ತೆ. 5 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು ಬರೋದು? 5 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಏನ್ ಬರುತ್ತೆ? 7 ಆಗುತ್ತೆ. ಆಯ್ತಾ, ಈ ತರ ಅನುಕ್ರಮ ಪ್ರೈಮ್ ನಂಬರ್. ಮತ್ತೆ ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ 2 ಬರುತ್ತೆ ವ್ಯತ್ಯಾಸ. ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ ವ್ಯತ್ಯಾಸ 2 ಬರುತ್ತೆ. ಆ ತರ ಇದ್ರೆ ಅದನ್ನ ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಕ್ವಶನ್ ನಂಬರ್ 39ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40 ಏನ್ ಕೇಳಿದ್ದೇನೆ ಅಂದ್ರೆ, ಹೌ ಮೆನಿ ಟ್ವಿನ್ ಪ್ರೈಮ್ಸ್ ಆರ್ ದೇರ್ ಇನ್ ದ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್. ಕನ್ನಡದಲ್ಲಿ ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಎಷ್ಟು ಅವಳಿ ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ದೇನೆ. ಅದರಲ್ಲಿ ಹೇಳಿದ್ನಲ್ಲ, ನೀವು ನವೋದಯ ಕ್ವಾಲಿಫೈ ಆಗಬೇಕು, ಸೈನಿಕ್ ಸ್ಕೂಲ್ ಕ್ವಾಲಿಫೈ ಆಗಬೇಕು ಅಂದ್ರೆ ಫಸ್ಟ್ 20 ಟೇಬಲ್ಸ್ ಕಲ್ತಿರ್ಬೇಕು. ಅದಾದ್ಮೇಲೆ 20 ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು ಕಲ್ತಿರ್ಬೇಕು. ಅದಾದ್ಮೇಲೆ ಅಟ್ಲೀಸ್ಟ್ ಕಡಿಮೆ ಅಂದ್ರೆ 200 ಪ್ರೈಮ್ ನಂಬರ್ಸ್ನ ನೆನ್ಪಿಟ್ಕೊಂಡಿರ್ಬೇಕು. ಆಯ್ತಾ, ಅದಾದ್ಮೇಲೆ ಮಿಸ್ಸೆಲೇನಿಯಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಮಿನಿಮಮ್ ಎಷ್ಟು ಬೇಸಿಕ್ ಇದಿರ್ಬೇಕು, ಬೇಸಿಕ್ ನೀಡ್ಸ್ ಇರಬೇಕು ನವೋದಯ ಕ್ವಾಲಿಫೈ ಆಗಬೇಕು ಅಂದ್ರೆ. ಆಯ್ತಾ, ನೀವೇನಾದ್ರು 200 ಕಲ್ತಿದ್ರೆ ಟ್ವಿನ್ ಪ್ರೈಮ್ ನಂಬರ್ನ ಆರಾಮಾಗಿ ಬರಿಬೋದು. 50 ಫಸ್ಟ್ 50 ಎಷ್ಟಿದೆ? 3 ಮತ್ತೆ 5 ಇದೆ, ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್ ಅಂದ್ರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಆಯ್ತಾ, ಟ್ವಿನ್ ಪ್ರೈಮ್ಸ್. ಅದಾದ್ಮೇಲೆ 5, 7 ಬರುತ್ತೆ. ಅದಾದ್ಮೇಲೆ 11, 13 ಬರುತ್ತೆ. ಅದಾದ್ಮೇಲೆ 17, 19 ಬರುತ್ತೆ. ಅದಾದ್ಮೇಲೆ 29, 31 ಬರುತ್ತೆ. ಅದಾದ್ಮೇಲೆ 41, 43 ಬರುತ್ತೆ. ಆಯ್ತಾ, ಫಸ್ಟ್ 50 ಒಳಗೆ 1ರಿಂದ 50 ಒಳಗೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಎಷ್ಟು ಬರುತ್ತೆ ನಮಗೆ ಟ್ವಿನ್ ಪ್ರೈಮ್ ನಂಬರು? 1,
2 3 4 5 6 ಜೋಡಿ ಬರುತ್ತೆ ಆಯಿತಾ. 6 ಪೇರ್ ಸಿಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 40ಗೆ? ಆಪ್ಷನ್ನು ಸಿ.